ಮುದ್ದು ಸೊಸೆ ಇವತ್ತಿನ ಸಂಚಿಕೆಯಲ್ಲಿ ಚೆಲುವ ಸಾಕ್ಷಿ ಸಮೇತ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಆಗ ಸಾವಿತ್ರಿ ಹೇಳ್ತಾಳೆ, ನೀನು ಯಾವ ಸಾಕ್ಷಿ ತೋರಿಸಿದ್ರು ಇಲ್ಲಿ ಯಾರೂ ನಂಬಕ್ಕಿಲ್ಲ, ಅದೇನು ಸಾಕ್ಷಿ ಇದೆ ತೋರಿಸು ಅನ್ನೋಷ್ಟೊತ್ತಿಗೆ ಚೆಲುವ ಲೋಕಿನ ಕರೀತಾನೆ. ಅಷ್ಟೊತ್ತಿಗೆ ಗೋವಿಂದ ಇವನು ಅನ್ನೋಷ್ಟಕ್ಕೆ ಹೌದು ಚಿಕ್ಕಬಿಗ್ರೆ, ಇವನೇನೆ ಫೋನ್ ಕೊಟ್ಟಿದ್ದು ಇವನೇ ಅಂತ ಹೇಳ್ತಾನೆ. ಈ ಕಡೆ ವಿನಂತಿ, ಅಯ್ಯೋ ಅವ್ನು ಯಾರು ಅಂತಲೇ ನನಗೆ ಗೊತ್ತಿಲ್ಲ, ಯಾರು ಅಂತಲೇ ಅವನಿಗೆ ನನಗೆ ಗೊತ್ತಿಲ್ಲ ಅಂತ ಇರ್ತಾಳೆ. ಚೆಲುವ ಇದ್ದವನು, ಯಾಕಮ್ಮ ದಿಗಿಲು ಬಿಡ್ತೀಯ, ತಡಿ ಅವ್ನು ಯಾರು, ಯಾರಿಗೆ ಕೊಟ್ಟಿದ್ದು ಅಂತ ಅವನೇ ಹೇಳ್ತಾನೆ, ನೀನು ಯಾಕೆ ಯೋಚನೆ ಮಾಡ್ತೀಯ ಅಂತ ಚೆಲುವ ಹೇಳ್ತಾನೆ. ಗೋವಿಂದ ಹೇಳ್ತಾನೆ, ಅವತ್ತು ಸತ್ಯ ಹೇಳ್ತೀನಿ ಅಂತ ಬಂದು ಸುಳ್ಳು ಹೇಳಿ ಹೋಗಿದ್ದೆ, ಇವತ್ತು ಏನಾದ್ರು ಸುಳ್ಳು ಹೇಳಕ್ಕೆ ಬಂದಿದ್ಯಾ ಅಂದಾಗ ಲೋಕಿ ಹೇಳ್ತಾನೆ, ಇಲ್ಲ ಅವತ್ತು ಹೇಳಿದ್ದೆ ನಾನು ಸುಳ್ಳು, ಅದಕ್ಕೆ ನಾನು ಪ್ರಾಯಶ್ಚಿತ್ತವಾಗಿ ಇವತ್ತು ಸತ್ಯನೇ ಹೇಳ್ತೀನಿ ಅಂತ ಲೋಕಿ ಹೇಳ್ತಾನೆ. ಲೋಕಿ ಇದ್ದವನು ಅವತ್ತು ನಡೆದಿದ್ದೆಲ್ಲ ಘಟನೆನ ಹೇಳ್ತಾನೆ. ಅಷ್ಟೊತ್ತಿಗೆ ಭದ್ರೇಗೌಡ ಹೇಳ್ತಾನೆ, ಅವತ್ತು ಎಷ್ಟು ಕೇಳಿದ್ರು ಯಾಕೋ ಸತ್ಯ ಹೇಳಲಿಲ್ಲ ಅಂದಾಗ, ಸಾರಿ ಚಿಕ್ಕ ಯಜಮಾನ್ರೆ, ನಮ್ಮ ಅಕ್ಕನಿಗೆ ಹಾರ್ಟ್ ಆಪ್ರೇಷನ್ ಇತ್ತು, ಅದಕ್ಕೆ ಇವ್ರನ್ನ ಹೆದರ್ಸ್ತಾ ನಾನು ದುಡ್ಡು ಕೇಳ್ತಾ ಇದ್ದೆ, ಅದಕ್ಕೆ ನಿಮಗೆ ಸತ್ಯ ಹೇಳಲಿಲ್ಲ ಅಂತ ಲೋಕಿ ಹೇಳ್ತಾನೆ. ಇದೇನು ಹೇಳಬಾರ್ದು ಅಂತ ಅವ್ರು ನನಗೆ ಯಾವಾಗಲೂ ದುಡ್ಡು ಕೊಡ್ತಿದ್ರು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸಾವಿತ್ರಿ ಇದ್ದವಳು, ಇಷ್ಟೇನ ತರಬೇತಿ ಕೊಟ್ಟಿರೋದು ಇನ್ನೂ ಹೇಳಲಿಲ್ಲ, ನಾನು ಮೊದಲೇ ಹೇಳಲಿಲ್ವಣ್ಣ ಈ ಥರ ಏನಾದ್ರು ಆಗುತ್ತೆ ಅಂತ, ಇವನಿಗೆ ಹೇಳಿಸ್ಕೊಂಡು ಇಲ್ಲಿ ಕರ್ಕೊಂಬಂದಿದ್ದಾರೆ ಈ ಮದುವೆ ನಿಲ್ಲಕ್ಕೆ ಅಂತ ಸಾವಿತ್ರಿ ಹೇಳ್ತಾಳೆ. ನಾನು ಸುಳ್ಳು ಹೇಳ್ತಿಲ್ಲ, ಯಾರು ಹೇಳಿದರು ಅಂತ ನಾನು ಬಂದಿನಿ ಹೇಳಲಿಲ್ಲ, ಇಷ್ಟು ದಿನ ಹೇಳಿದ್ದು ನಾನು ಸುಳ್ಳು, ಪಾಪ ದುಡ್ಡು ತಿಂದಿದ್ದರಿಂದ ನನಗೇನು ಆಗಿದೆಯೋ ಅದಾಗಿದೆ, ಹಾಗಾಗಿ ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡಬಾರ್ದು ಅಂತ ನಾ ಬಂದು ಸತ್ಯ ಹೇಳ್ತಿದ್ದೀನಿ ಅಂತ ಲೋಕಿ ಹೇಳ್ತಾನೆ. ಅವತ್ತು ಪೊಲೀಸರಿಗೆ ಫೋನ್ ಮಾಡಿದ್ದು ವಿನಂತಿನಿ ಅಂತಲೇ ಲೋಕಿ ಹೇಳ್ತಾನೆ. ಸಾವಿತ್ರಿ ಇದ್ದವಳು, ಅವತ್ತು ನೋಡಿದರೆ ಭವಾನಿ ಹೇಳಿದ್ದು ಹಾಗೆ ಹೀಗೆ ಅಂತ ಹೇಳಿದೆ, ಇವತ್ತು ನನ್ನ ಮಗಳು ಮದುವೆ ನಿಲ್ಸೋಕ್ಕೆ ಅಂತ ವಿನಂತಿ ಹೇಳಿ ಅಂತ ಹೇಳ್ತಿದ್ಯಾ, ನೋಡೋಣ ಇವನು ಏನು ಬೇಕಾದ್ರೂ ಹೇಳ್ತಾನೆ, ಬರೀ ಸುಳ್ಳೇ ಹೇಳೋನು ಅಂತ, ನೀವು ಹಿಂಗೆ ಹೇಳ್ತೀರಿ ಅಂತ ನಾನು ಸಾಕ್ಷಿ ಸಮೇತ ಬಂದಿದ್ದೀನಿ ಅಂತ ಲೋಕಿ ಹೇಳ್ತಾನೆ. ಅಷ್ಟೊತ್ತಿಗೆ ಲೋಕಿ ಒಂದು ಒಡವೆ ತೋರಿಸ್ತಾನೆ. ಚಿತ್ರಂಗೆ ನೆನಪಾಗುತ್ತೆ, ಅವ್ವ ಅದು ನನ್ನ ಕಣ್ಣವ್ವ, ನನ್ನ ಒಡವೆ ಅವತ್ತು ಕಳೆದೋಗಿತ್ತಲ್ಲ ಅದು ಚಿತ್ರನಿಗೆ ನೆನಪಾಗುತ್ತೆ. ದೊಡ್ಡಪ್ಪ ಇದು ನನ್ನ ಒಡವೆ ದೊಡ್ಡಪ್ಪ ಅಂತ ಹೇಳ್ತಾರೆ. ಅವತ್ತು ಒಡವೆ ಕಳೆದೋಗಿ ಚಂಪದ ಮೇಲೆ ಹಾಕಿದ್ವಲ್ಲ ಅದೇ ದೊಡ್ಡಪ್ಪ ಅಂತ ಚಿತ್ರ ಹೇಳ್ತಾಳೆ. ಜೊತೆಗೆ ಸಾವಿತ್ರಿ ಇದ್ದವಳು, ಈ ಒಡವೆನ ಕೊಟ್ಟೆ ಇವರೇ ಸುಳ್ಳು ಹೇಳಿರ್ಬೋದಲ್ಲ ಅಣ್ಣ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಲೋಕಿ ಇದ್ದವನು, ನಾನು ಯಾಕೆ ಸುಳ್ಳು ಹೇಳಿ, ಸರಿ ಇದಕ್ಕೆ ಬೇಡ, ಇನ್ನೊಂದು ಸಾಕ್ಷಿ ಇದೆಯಲ್ಲ, ನಾನು ಕೇಳಿದಾಗೆಲ್ಲ ನೀವು ದುಡ್ಡು ಹಾಕ್ತಿದ್ರಲ್ಲ ಅದು ಈ ಮೊಬೈಲಲ್ಲಿ ಅದ್ರದ್ದು ಲೀಸ್ಟ್ ಇದೆ ಅಂತ ಹೇಳ್ತಾನೆ ಲೋಕಿ. ಗೋವಿಂದ ಅದನ್ನೆಲ್ಲ ನೋಡ್ತಾನೆ. ಅಷ್ಟೊತ್ತಿಗೆ ವಿನಂತಿ ಹೆಸರಲ್ಲಿ ಅಕೌಂಟ್ ಎಲ್ಲ ಟ್ರಾನ್ಸ್ಫರ್ ಆಗಿರೋದಿತ್ತು. ಅಷ್ಟೊತ್ತಿಗೆ ವಿನಂತಿ ಇದ್ದವಳು, ಯಾರೋ ಕೇಳ್ಕೊಂಬಂದರು ಮಾವ, ಅದಕ್ಕೆ ನನ್ನ ಅಕೌಂಟಿಂದ ಸಹಾಯ ಮಾಡಿದೆ ಅಂತ. ಸಾವಿತ್ರಿ ಇದ್ದವಳು, ನೋಡೋಣ ಅವಳು ಯಾರು ಅಂತಲೇ ಗೊತ್ತಿಲ್ಲ, ಅವಳು ಬರೀ ಸಹಾಯ ಮಾಡಿದ್ದಾಳೆ, ಇದು ಬೇಕಂತಲೇ ಇವ್ರು ಮಾಡ್ತಿರೋದು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಲೋಕಿದ್ದನು, ಸರಿ ಒಡವೆನೂ ನೀವು ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳೋಣ, ಇದನ್ನು ನೀವು ಕೊಟ್ಟಿಲ್ಲ ಅಂದ್ಕೊಳ್ಳೋಣ, ಆದರೆ ಇದುವರೆಗೂ ನೀವು ಮಾತಾಡಿದ್ದೆಲ್ಲ ನನ್ನ ಮೊಬೈಲಲ್ಲಿ ರೆಕಾರ್ಡ್ ಇದೆ, ಅದನ್ನು ತೋರಿಸ್ಲಾ ಅಂತ ಹೇಳ್ತಾನೆ ಲೋಕಿ. ಆವಾಗ ಗೋವಿಂದ ಇದ್ದವನು, ಏನು ಹೇಳ್ತಿದ್ಯಾ ಅಂದಾಗ, ಹೌದಣ್ಣ, ಅವರು ಮೊದಲಿಗಿಂತ ಇಲ್ಲಿ ತನಕ ನನ್ನ ಜೊತೆ ಮಾತಾಡಿರೋದು ಎಲ್ಲ ಆ ಮೊಬೈಲಲ್ಲೇ ರೆಕಾರ್ಡಿಂಗ್ ಇದೆ ಅಂತ ಲೋಕಿ ಹೇಳ್ತಾನೆ. ಸಾವಿತ್ರಿ ಲೋಕಿ ಜೊತೆ ಫೋನಲ್ಲಿ ಮಾತಾಡ್ಸೋದನ್ನ ಇಡೀ ಎಲ್ಲರೂ ಕೇಳಿಸ್ಕೊಳ್ತಾರೆ. ಅಷ್ಟೊತ್ತಿಗೆ ಮೌನ ಹೇಳ್ತಾರೆ, ಇಷ್ಟು ಮೋಸ ಮಾಡಿ ಇಷ್ಟು ತನಕ ನೀವು ಮನೇಲೇ ಇದ್ರಲ್ಲ, ನಿಮಗೇನು ಅನಿಸಲ್ಲ ಅಂತ. ಹೌದು ಅದಕ್ಕೆ ಏನೋ ಒಂದು ತಿಳಿಯದೆ ವಿನಂತಿ ಮಾಡಿದ್ಲು, ಆದರೆ ವಿದ್ಯೆನೂ ಅವತ್ತು ಫೋನ್ ಮಾಡಿದ್ಲಲ್ವಾ ಅಂತ ಹೇಳಿದಾಗ ಚೆಲುವ ಹೇಳ್ತಾನೆ, ಆದರೆ ವಿದ್ಯೆ ಫೋನ್ ಮಾಡಿದ್ದಕ್ಕೆ ಬೀಗರು ಜೈಲಿಗೆ ಹೋಗಲಿಲ್ಲ, ವಿನಂತಿ ಫೋನ್ ಮಾಡಿದ್ದಕ್ಕೆ ಹೋಗಿದ್ದು ಅಂತ. ಅದೇ ಹೆಂಗೆ ಹೇಳ್ತೀಯ, ನಿನ್ನ ಮಗಳು ಮಾಡಿಲ್ಲ ಫೋನ್ ಮಾಡಿಲ್ಲ ಹೋಗಿಲ್ಲ ಅಂದರೆ ಹಾಗೆ ನನ್ನ ಮಗಳೂ ಫೋನ್ ಮಾಡಿದ್ದಕ್ಕೆ ಹೋಗಿಲ್ಲ ಅಂತ ಏನು ಸಾಕ್ಷಿ ಇದೆ ಅಂದಾಗ, ನೀವು ಹಿಂಗೆ ಕೇಳ್ತೀರಂತ ನಾನು ಸಾಕ್ಷಿ ಸಮೇತ ಬಂದಿದ್ದೀನಿ ಅಂತ ರಮೇಶ ಅಂತ ಕರೀತಾರೆ. ಅಷ್ಟೊತ್ತಿಗೆ ಅವ್ರು ಬಂದು ಹೇಳ್ತಾರೆ, ಹೌದು ಅವತ್ತು 12 ಗಂಟೆಗೆ ವಿದ್ಯಾ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿದ್ಲು, ನಾನೇ ರಿಸೀವ್ ಮಾಡಿದ್ದೆ, ಆದರೆ ಅವಳು ನಮ್ಮ ಹುಡುಗಿ ರಿಲೇಟಿವ್ ಹುಡುಗಿ ಅಂತ ಗೊತ್ತಾಯಿತು, ಏನೋ ತಿಳಿಯದೆ ಮಾಡ್ತಿದ್ದಾಳೆ ಅಂತ ನಾನು ಅದನ್ನು ರಿಜಿಸ್ಟರ್ ಮಾಡಲಿಲ್ಲ, ಆದರೆ ಮಾರನೇ ದಿನ ಡೈರೆಕ್ಟಾಗಿ ಪೊಲೀಸಿಗೆ 8:15ಗೆ ಫೋನ್ ಬಂತು, ಅದನ್ನು ರಿಜಿಸ್ಟರ್ ಮಾಡಲೇಬೇಕಿತ್ತು, ನಾವು ಅದನ್ನೇ ವಿದ್ಯೆ ಮಾಡಿದ್ದು ಅಂತ ಅಂದ್ಕೊಂಡೆ ಅಂತ ರಮೇಶ ಹೇಳ್ತಾನೆ. ಆಮೇಲೆ ನೋಡಿದಾಗ ಆ ಫೋನು ಲೋಕಿ ಹೆಸರಲ್ಲಿತ್ತು, ಲೋಕಿ ಫೋನಿಂದ ಮಾಡಿದ್ರು. ಆ ಟೈಮಲ್ಲಿ ವಿದ್ಯಾ ಫೋನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ 8:30 ಹೊತ್ತಿಗೆ ವಿದ್ಯಾ ಮಂಟಪದಲ್ಲಿದ್ಲು, ವಿದ್ಯಾ ಫೋನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ರಮೇಶ ಹೇಳ್ತಾನೆ.
ರಮೇಶ ಸಾಕ್ಷಿ ತೋರಿಸ್ತಾನೆ. ಆಗ ಫೋನ್ ಮಾಡಿದ್ದು ವಿನಂತಿನೇ. ಬೇಕಾದ್ರೆ ನೋಡಿ, ರೆಡ್ ಮಾರ್ಕ್ ಮಾಡಿದೆಯಲ್ಲ ಅದು ವಿನಂತಿ ಮಾಡಿದ್ದು ಲೋಕಿ ಮೊಬೈಲಿಂದ. ಬ್ಲೂ ಕಲರ್ ಮಾರ್ಕ್ ಮಾಡಿದೆಯಲ್ಲ ಅದು ವಿದ್ಯಾ ಮಾಡಿದ್ದು ಅಂತ ತೋರಿಸ್ತಾನೆ. ಗೋವಿಂದ ಎಲ್ಲ ನೋಡ್ತಾ ಇರ್ತಾನೆ. ಅಮ್ಮಂಗೆ ಸಿಟ್ಟು ಬಂದು, ಈಗ ಮಾತಿಗೆ ಮಾತು ಕೊಡು, ಅವಾಗಿಂದ ಮಾತಿಗೆ ಮಾತು ಕೊಡ್ತಾ ಇದ್ದಲ್ಲ, ಈಗೆಲ್ಲೋಯ್ತು ನಿನ್ನ ಮಾತು ಅಂತ ಹೇಳ್ತಾರೆ. ಈಶ್ವರಿ ಇದ್ದವಳು, ಅಬ್ಬಬ್ಬ ನಾನು ನೋಡಿದ್ದೀನಿ, ಆದರೆ ನಿಮ್ಮಂಥ ಅಮ್ಮ ಮಗಳು ನಾನು ಎಲ್ಲೂ ನೋಡಿಲ್ಲ. ಗೋವಿಂದಂಗೂ ಸಿಟ್ಟು ಬರುತ್ತೆ. ನಾವೇನು ನಿಮಗೆ ಕಮ್ಮಿ ಮಾಡಿದ್ರಿ, ಯಾಕೆ ನಮಗೆ ಈ ಥರ ಮೋಸ ಮಾಡಿದ್ರಿ ಅಂತ ಗೋವಿಂದನು ಸಿಟ್ಟಲ್ಲಿ ಕೇಳ್ತಾನೆ. ಸಾವಿತ್ರಿ ಸಿಟ್ಟಲ್ಲಿ ಹೇಳ್ತಾಳೆ, ಹೌದು ನನ್ನ ಮಗಳು ವಿನಂತಿನೇ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಈಗ ಏನಾಯಿತು, ಅದನ್ನ ಯಾಕೆ ಇಷ್ಟು ದೊಡ್ಡ ಅಪರಾಧ ಅಂತ ಮಾಡ್ತೀರ ಅಂದಾಗ ಮೌನಂಗೆ ಸಿಟ್ಟು ಬರುತ್ತೆ. ಇಷ್ಟೆಲ್ಲ ಆದ್ರೂ ಹಿಂಗೆ ಹೇಳ್ತಿರಲ್ಲ. ಹೌದು, ಸಣ್ಣದ್ರಿಂದನೂ ಭದ್ರನೇ ಅವಳ ಮಾವ, ಅವನ್ನೇ ತಾಳಿ ಕಟ್ಟೋದು, ಮದುವೆ ಆಗೋದು ಅವಳ ಗಂಡ ಅಂತ ಅವಳು ಅಂದ್ಕೊಂಡಿದ್ಲು. ಆದರೆ ಸಡನ್ನಾಗಿ ನೀವು ವಿದ್ಯೆನ ಜೊತೆ ಮದುವೆ ಫಿಕ್ಸ್ ಮಾಡಿದರೆ ಅವಳಿಗೆ ಬೇಜಾರಾಯಿತು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಳು. ಅದನ್ನೇನು ದೊಡ್ಡ ಅಪರಾಧ ಥರ ಮಾಡಬೇಡಿ ಅಂತ ಸಾವಿತ್ರಿ ಹೇಳ್ತಾಳೆ. ಹಾಗಾದರೆ ವಿನಂತಿ ಮಾಡಿದ್ದು ಏನು ತಪ್ಪೇ ಇಲ್ವಾ ಅಂತ ಕೇಳ್ತಾರೆ. ಹೌದು, ಅವಳು ಮಾಡಿದ ತಪ್ಪು, ಆದರೆ ಅದೇನು ದೊಡ್ಡ ಅಪರಾಧ ಅಲ್ಲ. ಸಣ್ಣದ್ರಿಂದನೂ ಭದ್ರೇಗೌಡನ ಮೇಲೆ ತುಂಬ ಆಸೆ ಇಟ್ಟಿದ್ಲು, ಹಾಗಾಗಿ ಈ ಕೆಲಸ ಮಾಡಿದ್ಲು. ಅವಳು ಅವನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಅಣ್ಣನ ಜೈಲಿಗೆ ಕಳಿಸೋ ಉದ್ದೇಶ ಇರಲಿಲ್ಲ, ಈ ಮದುವೆ ನಿಲ್ಲಿಸೋ ಉದ್ದೇಶದಿಂದ ಅವಳು ಮಾಡಿದ್ದು. ಅದೇನು ದೊಡ್ಡ ತಪ್ಪಿಲ್ಲ. ಆದರೆ ಆಗಿದ್ದನ್ನ ಯಾಕೆ ಈಗ ಹೇಳ್ತಿದ್ದೀರಾ? ಅದೇ ಬೇರೆ ಇದೇ ಬೇರೆ. ಈ ಮದುವೆ ಒಂದು ಮಾಡಿಸಿ, ಆ ವಿಚಾರನ ಇದಕ್ಕೆ ಯಾಕೆ ಇದು ಮಾಡ್ತೀರಾ? ಈಗ ನನ್ನ ಮಗಳಿಗೆ ಮದುವೆ ಮಾಡಿಸಿ ನ್ಯಾಯ ಕೊಡಿಸಿ ಅಂತ ಹೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.